ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭತ್ತದಲ್ಲಿ ಬರುವ ಕಣೆಹುಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾನಿಯ ಲಕ್ಷಣಗಳನ್ನು ನೋಡೋದಾದರೆ, ಮರಿಹುಳವು ಸಸಿ ಬುಡದಿಂದ ಕೊರೆದು ತಿನ್ನುವುದರಿಂದ ಬುಡದಲ್ಲಿ ಗಂಟಾಗಿ ಆನೆಕೊಂಬಿನಂತೆ ಕಾಣುತ್ತದೆ. ಈ ಆನೆಕೊಂಬು ಅಥವಾ ಕೊಳವಿನಿಂದ ಯಾವುದೇ ತೆನೆ ಬರದೆ ಇಳುವರಿ ಕುಂಠಿತವಾಗುತ್ತದೆ. ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ನೋಡೋದಾದರೆ, ಸಸಿಮಡಿಯಲ್ಲಿ ಮೊಳಕೆ ಬಂದ ಭತ್ತ ಬೀಜವನ್ನು ಉಗ್ಗುವ ಮುಂಚೆ 0.2% ಕ್ಲೋರ್ಪೈರಿಫಾಸ್ ದ್ರಾವಣ ಅಂದರೆ 200 ml ಕ್ಲೋರ್ಪೈರಿಫಾಸ್ ರಸಾಯನವನ್ನು 100 ಲೀಟರ್ ನೀರಿಗೆ ಮಿಶ್ರಣ ಮಾಡಿ, ಈ ದ್ರಾವಣದಲ್ಲಿ ಮೊಳಕೆ ಬಂದ ಭತ್ತ ಬೀಜವನ್ನು 3 ಗಂಟೆಗಳ ಕಾಲ ನೆನೆಸಿ ಬಿತ್ತಬೇಕು. ಮುಂಜಾಗ್ರತಾ ಕ್ರಮವಾಗಿ ಬಿತ್ತನೆ ಮಾಡಿದ ಸಸಿಮಡಿಗೆ 10ರಿಂದ 15 ದಿನಕ್ಕೆ ಮತ್ತು ನಾಟಿ ಮಾಡುವ 1 ವಾರ ಮುಂಚಿತವಾಗಿ ಪ್ರತಿ ಎಕರೆಗೆ ಬೇಕಾಗುವ ಸಸಿಮಡಿಗೆ ಅಂದರೆ 25 kg ಭತ್ತದ ಬೀಜ ಹಾಕಿರುವ ಸಸಿಮಡಿಗೆ ಕಾರ್ಬೋಫ್ಯೂರಾನ್ 3G 1/4 kg ಅಥವಾ ಪಿಪ್ರೋನಿಲ್ 0.3% ಗ್ರ್ಯಾನ್ಯೂಲ್ಸ್ 1 kg ಹರಳನ್ನು ಹಾಕಬೇಕು. ಅದೇ ರೀತಿ ಅವಕಾಶವಿದ್ದಲ್ಲಿ ನಾಟಿ ಮಾಡುವ ಮುಂಚೆ 100 ಲೀಟರ್ ನೀರಿಗೆ 20 ml ಕ್ಲೋರ್ಪೈರಿಫಾಸ್ 20 EC ಮಿಶ್ರಣದಲ್ಲಿ ಬೇರುಗಳನ್ನು 12 ಗಂಟೆಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಈ ಹುಳುವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಅದೇ ರೀತಿ ನಾಟಿ ಮಾಡಿದ ನಂತರ ಮುಖ್ಯ ಗದ್ದೆಗಳಲ್ಲಿ ಈ ಹುಳುವಿನ ನಿಯಂತ್ರಣೆಗಾಗಿ ಕಾರ್ಬೋಫ್ಯೂರಾನ್ 3G ಪ್ರತಿ ಎಕರೆಗೆ 10 kg ಅಂತೆ ಅಥವಾ ಪಿಪ್ರೋನಿಲ್ 0.3% ಗ್ರ್ಯಾನ್ಯೂಲ್ಸ್ ಪ್ರತಿ ಎಕರೆಗೆ 10 kg ಅಂತೆ ಅಥವಾ ಕ್ಲೋರ್ಪೈರಿಫಾಸ್ 10% ಗ್ರ್ಯಾನ್ಯೂಲ್ಸ್ ಪ್ರತಿ ಎಕರೆಗೆ 4 kg ಅಂತೆ ಹಾಕುವುದರಿಂದ ಈ ಹುಳುವನ್ನು ನಿಯಂತ್ರಣ ಮಾಡಬಹುದು. ಹರಳು ರೂಪದ ರಸಾಯನಗಳನ್ನು ಹಾಕಲು ಸಾಧ್ಯವಾಗದಿದ್ದಲ್ಲಿ ಸಿಂಪರಣೆಗೆ ಸೂಕ್ತವಾದ ಕಾರ್ಬೋಸಲ್ಫಾನ್ 25 EC ಪ್ರತಿ ಎಕರೆಗೆ 400 ml ಅಂತೆ ಅಥವಾ ಪಿಪ್ರೋನಿಲ್ 5% SC ಪ್ರತಿ ಎಕರೆಗೆ 600 ml ಅಂತೆ ಅಥವಾ ಥಯೋಮಿಥಾಕ್ಸಾಮ್ 25% WG ಪ್ರತಿ ಎಕರೆಗೆ 40 ಗ್ರಾಂನಂತೆ ಸಿಂಪರಣೆ ಮಾಡುವುದರಿಂದ ಈ ಹುಳುವನ್ನು ನಿಯಂತ್ರಣೆ ಮಾಡಬಹುದು. ಪರಿಣಾಮಕಾರಿಯಾಗಿ ಈ ಹುಳದ ನಿಯಂತ್ರಣೆಗಾಗಿ ಬೇಸಿಗೆಯಲ್ಲಿ ಮತ್ತು ಅವಕಾಶವಿದ್ದಲ್ಲಿ ಮೊದಲನೇ ಬೆಳೆಯ ಕಟಾವಿನ ನಂತರ ಉಳುಮೆ ಮಾಡಬೇಕು. ಅದೇ ರೀತಿ ಬದುಗಳ ಮೇಲೆ ಕಳೆಗಳ ನಿರ್ವಹಣೆ ಮತ್ತು ಸ್ವಚ್ಛತೆ ಕಾಪಾಡಬೇಕು. ಅದೇ ರೀತಿ ಗದ್ದೆಗಳನ್ನು ಆರಗಟ್ಟುವುದರಿಂದ ಈ ಹುಳುಗಳ ವೃದ್ಧಿ ಕಡಿಮೆಯಾಗುತ್ತದೆ. ಪ್ರೌಢಕೀಟಗಳು ರಾತ್ರಿ ಹೊತ್ತು ಬೆಳಕಿಗೆ ಆಕರ್ಷಣೆಯಾಗುವುದರಿಂದ ಪ್ರತಿ ಎಕರೆಗೆ 4 ದೀಪದ ಬಲ್ಬ್ಗಳನ್ನು ಬಳಸುವುದರಿಂದ ಈ ಹುಳುವನ್ನು ನಿಯಂತ್ರಣೆ ಮಾಡಬಹುದು. ಆದರೆ ಎಲ್ಲ ರೈತರು ಸಾಮೂಹಿಕವಾಗಿ ಬಳಸಿದರೆ ಮಾತ್ರ ಪರಿಣಾಮಕಾರಿಯಾಗಿ ಕಣೆ ಹುಳುವನ್ನು ನಿಯಂತ್ರಣೆ ಮಾಡಬಹುದು.